ದುಬಾರಿ ದುನಿಯಾದ ಲಿಸ್ಟ್ಗೆ ಇದೀಗ ಮತ್ತೊಂದು ಸೇರ್ಪಡೆ. ಖಾಸಗಿ ಬಸ್ಗಿಂತಲೂ ದುಬಾರಿ ಆಯಿತು ಕೆಎಸ್ಆರ್ಟಿಸಿ. ಲಾಂಗ್ ವೀಕೆಂಡ್ ಊರಿಗೆ ಹೊರಟವರಿಗೆ ಶಾಕ್ ಮೇಲೆ ಶಾಕ್. ಖಾಸಗಿ ಬಸ್ಗಿಂತ ಹೆಚ್ಚು ಬರೆ ಹಾಕಿದೆ ಕೆಎಸ್ಆರ್ಟಿಸಿ. ಸ್ಲೀಪರ್, ಎಸಿ ಹಾಗೆ ನಾನ್ ಎಸಿ, ಮಲ್ಟಿ ಆಕ್ಸಲ್ ಬಸ್ ಟಿಕೆಟ್ ದರ ಇದೀಗ ದುಬಾರಿ ಆಗ್ತಾರೆ. ಖಾಸಗಿ ಬಸ್ಗಿಂತ 20% 40% ಟಿಕೆಟ್ ದರ ಏರಿಕೆಯಾಗಿದೆ. ಸರಣಿ ರಜೆ ದಿನದಂದೇ ಗ್ರಾಹಕರ ಜೇಬಿಗೆ ಕನ್ನ ಹಾಕಿದೆ ಕೆಎಸ್ಆರ್ಟಿಸಿ. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ಹೆಚ್ಚಾಯಿತು, ಖಾಸಗಿ ಬಸ್ ಟಿಕೆಟ್ ಹೆಚ್ಚಾಯಿತು, ಹಾಲಿನ ದರ ಹೆಚ್ಚಾಯಿತು, ನೀರಿನ ದರ ಹೆಚ್ಚಾಗುತ್ತೆ, ಕರೆಂಟ್ ಬಿಲ್ ಕೂಡ ಹೆಚ್ಚಾಯಿತು, ಕಸದ ಮೇಲೂ ಕೂಡ ಟ್ಯಾಕ್ಸ್. ಹಾಗಾದ್ರೆ ಬಾಕಿ ಉಳಿದಿರೋದೇನು? ಜನಸಾಮಾನ್ಯರ ಮುಂದಿರುವ ಅತಿ ದೊಡ್ಡ ಪ್ರಶ್ನೆಯೇ ಇದು. ಉಚಿತ ಗ್ಯಾರಂಟಿಗಳ ಭರವಸೆಯೊಂದಿಗೆ ಬಂದ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಮೇಲೆ ಪ್ರತಿನಿತ್ಯ ಒಂದಲ್ಲ ಒಂದು ವಸ್ತು ಹಾಗೆ ಸೇವೆಗಳ ಬೆಲೆಯನ್ನ ಏರಿಕೆ ಮಾಡುವ ಬರೆಯನ್ನ ಹಾಕ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷ ಬಿಜೆಪಿ ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಸರ್ಕಾರದ ಈ ನಡೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಜನಸಾಮಾನ್ಯರ ಬವಣೆ, ವಿರೋಧ ಪಕ್ಷದ ಯಾತ್ರೆ ಎರಡಕ್ಕೂ ಕ್ಯಾರೆ ಎನ್ನದ ಸರ್ಕಾರ ನಿರಂತರವಾಗಿ ಬೆಲೆಯನ್ನ ಏರಿಸುತ್ತಲೇ ಸಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಖಾಸಗಿ ಬಸ್ಗಳ ಮಾಲೀಕರು ಎಚ್ಚರಿಕೆ ಕೊಡ್ತಿದ್ದಾರೆ ಟಿಕೆಟ್ ದರ ಹೆಚ್ಚು ಮಾಡಬೇಕಾಗುತ್ತೆ ಅಂತ. ಆದ್ರೆ ಅದಕ್ಕೆ ದುಪ್ಪಟ್ಟು ಅನ್ನೋ ರೀತಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ಗಳು ಹೆಚ್ಚಾಗ್ತಾ ಇರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಈ ಹಿಂದೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ದರ ಏರಿಕೆ ಆಗಿದೆ. ಆ ದರನೇ ನಿಗದಿ ಮಾಡಬೇಕಿತ್ತು. ಬಟ್ ಇದೀಗ ಲಾಂಗ್ ವೀಕೆಂಡ್ ಬಂದಿರುವ ಕಾರಣಕ್ಕೆ ಏಕಾಏಕಿ 20% ಕೆಎಸ್ಆರ್ಟಿಸಿ ದರ ಏರಿಕೆ ಆಗಿದೆ. ಯಾಕಂದ್ರೆ ನಾಳೆ ಮಹಾವೀರ ಜಯಂತಿ ಇದೆ. ಶುಕ್ರವಾರ ಒಂದು ರಜೆ ಹಾಕಿಬಿಟ್ರೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ, ಭಾನುವಾರ ರಜೆ, ಸೋಮವಾರ ಅಂಬೇಡ್ಕರ್ ಜಯಂತಿ, ಈಗ ಸಾಲು ಲಾಂಗ್ ವೀಕೆಂಡ್ ಇದೆ. ಹೀಗಾಗಿ ಸಾಕಷ್ಟು ಜನ ಇವತ್ತು ತಮ್ಮ ಊರುಗಳತ್ತ ಹೋಗ್ತಾರೆ. ಹೀಗಾಗಿ ಇದೇ ಅಡ್ವಾಂಟೇಜ್ ಪಡೆದುಕೊಂಡಿರುವ ಕೆಎಸ್ಆರ್ಟಿಸಿ 20% ದರ ಏರಿಕೆ ಮಾಡಿದ್ದಾರೆ. ನಾನು ಹೇಳ್ತೀನಿ ನಿಮಗೆ, ಬೆಂಗಳೂರು ಟು ಹುಬ್ಳಿ ಎಸಿ ಸ್ಲೀಪರ್ ಸಾಮಾನ್ಯ ದರ 100 ರೂಪಾಯಿ ಇತ್ತು. ಇಂದಿನ ಟಿಕೆಟ್ ದರ 1350 ರೂಪಾಯಿ ಇದೆ. ನಾನ್ ಎಸಿ ಸ್ಲೀಪರ್ 800 ರೂಪಾಯಿ ಇತ್ತು, 1100 ರೂಪಾಯಿ ಆಗಿದೆ. ಆದ್ರೆ ಖಾಸಗಿ ಬಸ್ ದರ 800ರಿಂದ 1000 ರೂಪಾಯಿ ಇದೆ. ಈಗ ಹಲವು ಜಿಲ್ಲೆಗಳಿಗೆ 20% ದರ ಏರಿಕೆ ಆಗಿದೆ. ಖಾಸಗಿ ಬಸ್ಗಳ ದರ ಕಡಿಮೆ ಆಗಿದೆ. ಒಂದ್ ಕಡೆ ರಾಮಲಿಂಗ ಹೇಳ್ತಾರೆ, ನಾವು ಆ ಖಾಸಗಿ ಬಸ್ ದರ ಏರಿಕೆ ಮಾಡ್ತಿದ್ರೆ ಸರ್ ಏನಾದ್ರೂ ಕ್ರಮಕ್ಕೆ ಮುಂದಾಗ್ತದೆ ಅಂತ ಕೇಳಿದ್ರೆ, ನಮ್ ಬಸ್ಗೆ ಬನ್ನಿ, ನಮ್ದು ಒಂದೇ ದರ ಇರುತ್ತಂತಂದ್ರೆ. ಬಟ್ ಇದೀಗ ಏಕಾಏಕಿ ದರ ಏರಿಕೆ ಮಾಡಿದ್ರೆ 20%. ಈಗ ಎಲ್ಲೇ ಒಂದ್ ಕಡೆ ಕೆಎಸ್ಆರ್ಟಿಸಿ ಜನರ ಮೇಲೆ ಮತ್ತಷ್ಟು ಹೊರೆ ಆಗ್ತಿದೆ. ಯಾಕಂದ್ರೆ ಹಿಂದೆ 15% ದರ ಏರಿಕೆ ಮಾಡಿದೆ, ಆ ದರ ಮಾತ್ರ ನಿಗದಿ ಆಗಿದೆ. ಬಟ್ ಇದೀಗ ಏಕಾಏಕಿ ದರ ನಿಗದಿ ಮಾಡಿದ್ದು ಒಂದ್ ಕಡೆ ಸಾರ್ವಜನಿಕರು, ಪ್ರಯಾಣಿಕರು ಆಕ್ರೋಶ ಹೊರಹಾಗ್ತಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ದುಬಾರಿ ದುನಿಯಾದ ಲಿಸ್ಟ್ಗೆ ಇದೀಗ ಮತ್ತೊಂದು ಸೇರ್ಪಡೆ. ಖಾಸಗಿ ಬಸ್ಗಿಂತಲೂ ದುಬಾರಿ ಆಯಿತು ಕೆಎಸ್ಆರ್ಟಿಸಿ. ಲಾಂಗ್ ವೀಕೆಂಡ್ ಊರಿಗೆ ಹೊರಟವರಿಗೆ ಶಾಕ್ ಮೇಲೆ ಶಾಕ್. ಖಾಸಗಿ ಬಸ್ಗಿಂತ ಹೆಚ್ಚು ಬರೆ ಹಾಕಿದೆ ಕೆಎಸ್ಆರ್ಟಿಸಿ. ಸ್ಲೀಪರ್, ಎಸಿ ಹಾಗೆ ನಾನ್ ಎಸಿ, ಮಲ್ಟಿ ಆಕ್ಸಲ್ ಬಸ್ ಟಿಕೆಟ್ ದರ ಇದೀಗ ದುಬಾರಿ ಆಗ್ತಾರೆ. ಖಾಸಗಿ ಬಸ್ಗಿಂತ 20% 40% ಟಿಕೆಟ್ ದರ ಏರಿಕೆಯಾಗಿದೆ. ಸರಣಿ ರಜೆ ದಿನದಂದೇ ಗ್ರಾಹಕರ ಜೇಬಿಗೆ ಕನ್ನ ಹಾಕಿದೆ ಕೆಎಸ್ಆರ್ಟಿಸಿ. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ಹೆಚ್ಚಾಯಿತು, ಖಾಸಗಿ ಬಸ್ ಟಿಕೆಟ್ ಹೆಚ್ಚಾಯಿತು, ಹಾಲಿನ ದರ ಹೆಚ್ಚಾಯಿತು, ನೀರಿನ ದರ ಹೆಚ್ಚಾಗುತ್ತೆ, ಕರೆಂಟ್ ಬಿಲ್ ಕೂಡ ಹೆಚ್ಚಾಯಿತು, ಕಸದ ಮೇಲೂ ಕೂಡ ಟ್ಯಾಕ್ಸ್. ಹಾಗಾದ್ರೆ ಬಾಕಿ ಉಳಿದಿರೋದೇನು? ಜನಸಾಮಾನ್ಯರ ಮುಂದಿರುವ ಅತಿ ದೊಡ್ಡ ಪ್ರಶ್ನೆಯೇ ಇದು. ಉಚಿತ ಗ್ಯಾರಂಟಿಗಳ ಭರವಸೆಯೊಂದಿಗೆ ಬಂದ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಮೇಲೆ ಪ್ರತಿನಿತ್ಯ ಒಂದಲ್ಲ ಒಂದು ವಸ್ತು ಹಾಗೆ ಸೇವೆಗಳ ಬೆಲೆಯನ್ನ ಏರಿಕೆ ಮಾಡುವ ಬರೆಯನ್ನ ಹಾಕ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷ ಬಿಜೆಪಿ ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಸರ್ಕಾರದ ಈ ನಡೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಜನಸಾಮಾನ್ಯರ ಬವಣೆ, ವಿರೋಧ ಪಕ್ಷದ ಯಾತ್ರೆ ಎರಡಕ್ಕೂ ಕ್ಯಾರೆ ಎನ್ನದ ಸರ್ಕಾರ ನಿರಂತರವಾಗಿ ಬೆಲೆಯನ್ನ ಏರಿಸುತ್ತಲೇ ಸಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಖಾಸಗಿ ಬಸ್ಗಳ ಮಾಲೀಕರು ಎಚ್ಚರಿಕೆ ಕೊಡ್ತಿದ್ದಾರೆ ಟಿಕೆಟ್ ದರ ಹೆಚ್ಚು ಮಾಡಬೇಕಾಗುತ್ತೆ ಅಂತ. ಆದ್ರೆ ಅದಕ್ಕೆ ದುಪ್ಪಟ್ಟು ಅನ್ನೋ ರೀತಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ಗಳು ಹೆಚ್ಚಾಗ್ತಾ ಇರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ
ಸ್ಮಿತಾ, ಈ ಹಿಂದೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ದರ ಏರಿಕೆ ಆಗಿದೆ. ಆ ದರನೇ ನಿಗದಿ ಮಾಡಬೇಕಿತ್ತು. ಬಟ್ ಇದೀಗ ಲಾಂಗ್ ವೀಕೆಂಡ್ ಬಂದಿರುವ ಕಾರಣಕ್ಕೆ ಏಕಾಏಕಿ 20% ಕೆಎಸ್ಆರ್ಟಿಸಿ ದರ ಏರಿಕೆ ಆಗಿದೆ. ಯಾಕಂದ್ರೆ ನಾಳೆ ಮಹಾವೀರ ಜಯಂತಿ ಇದೆ. ಶುಕ್ರವಾರ ಒಂದು ರಜೆ ಹಾಕೊಂಡ್ಬಿಟ್ರೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ, ಭಾನುವಾರ ರಜೆ, ಸೋಮವಾರ ಅಂಬೇಡ್ಕರ್ ಜಯಂತಿ, ಈಗ ಸಾಲು ಲಾಂಗ್ ವೀಕೆಂಡ್ ಇದೆ. ಹೀಗಾಗಿ ಸಾಕಷ್ಟು ಜನ ಇವತ್ತು ತಮ್ಮ ಊರುಗಳತ್ತ ಹೋಗ್ತಾರೆ. ಹೀಗಾಗಿ ಇದೇ ಅಡ್ವಾಂಟೇಜ್ ಪಡೆದುಕೊಂಡಿರುವ ಕೆಎಸ್ಆರ್ಟಿಸಿ 20% ದರ ಏರಿಕೆ ಮಾಡಿದ್ದಾರೆ. ನಾನು ಹೇಳ್ತೀನಿ ನಿಮಗೆ, ಬೆಂಗಳೂರು ಟು ಹುಬ್ಳಿ ಎಸಿ ಸ್ಲೀಪರ್ ಸಾಮಾನ್ಯ ದರ 100 ರೂಪಾಯಿ ಇತ್ತು. ಇಂದಿನ ಟಿಕೆಟ್ ದರ 1350 ರೂಪಾಯಿ ಇದೆ. ನಾನ್ ಎಸಿ ಸ್ಲೀಪರ್ 800 ರೂಪಾಯಿ ಇತ್ತು, 1100 ರೂಪಾಯಿ ಆಗಿದೆ. ಆದ್ರೆ ಖಾಸಗಿ ಬಸ್ ದರ 800 ರಿಂದ 1000 ರೂಪಾಯಿ ಇದೆ. ಈಗ ಹಲವು ಜಿಲ್ಲೆಗಳಿಗೆ 20% ದರ ಏರಿಕೆ ಆಗಿದೆ. ಖಾಸಗಿ ಬಸ್ಗಳ ದರ ಕಡಿಮೆ ಆಗಿದೆ. ಒಂದ್ ಕಡೆ ರಾಮಲಿಂಗ ಹೇಳ್ತಾರೆ, ನಾವು ಆ ಖಾಸಗಿ ಬಸ್ ದರ ಏರಿಕೆ ಮಾಡ್ತಿದ್ರೆ ಸರ್ ಏನಾದ್ರೂ ಕ್ರಮಕ್ಕೆ ಮುಂದಾಗ್ತದೆ ಅಂತ ಕೇಳಿದ್ರೆ, ನಮ್ ಬಸ್ಗೆ ಬನ್ನಿ, ನಮ್ದು ಒಂದೇ ದರ ಇರ್ತಂತಿದ್ರೆ. ಬಟ್ ಇದೀಗ ಏಕಾಏಕಿ ದರ ಏರಿಕೆ ಮಾಡಿದ್ರೆ 20%. ಈಗ ಎಲ್ಲೇ ಒಂದ್ ಕಡೆ ಕೆಎಸ್ಆರ್ಟಿಸಿ ಜನರ ಮೇಲೆ ಮತ್ತಷ್ಟು ಹೊರೆ ಆಗ್ತಿದೆ. ಯಾಕಂದ್ರೆ ಈ ಹಿಂದೆ 15% ದರ ಏರಿಕೆ ಮಾಡಿದೆ, ಆ ದರ ಮಾತ್ರ ನಿಗದಿ ಆಗಿದೆ. ಬಟ್ ಇದೀಗ ಏಕಾಏಕಿ ದರ ನಿಗದಿ ಮಾಡಿದ್ದು ಒಂದ್ ಕಡೆ ಸಾರ್ವಜನಿಕರು ಪ್ರಯಾಣಿಕರು ಆಕ್ರೋಶ ಹೊರಹಾಗ್ತಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ದುಬಾರಿ ದುನಿಯಾದ ಲಿಸ್ಟ್ಗೆ ಇದೀಗ ಮತ್ತೊಂದು ಸೇರ್ಪಡೆ. ಖಾಸಗಿ ಬಸ್ಗಿಂತಲೂ ದುಬಾರಿ ಆಯಿತು ಕೆಎಸ್ಆರ್ಟಿಸಿ. ಲಾಂಗ್ ವೀಕೆಂಡ್ ಊರಿಗೆ ಹೊರಟವರಿಗೆ ಶಾಕ್ ಮೇಲೆ ಶಾಕ್. ಖಾಸಗಿ ಬಸ್ಗಿಂತ ಹೆಚ್ಚು ಬರೆ ಹಾಕಿದೆ ಕೆಎಸ್ಆರ್ಟಿಸಿ. ಸ್ಲೀಪರ್, ಎಸಿ ಹಾಗೆ ನಾನ್ ಎಸಿ, ಮಲ್ಟಿ ಆಕ್ಸೆಲ್ ಬಸ್ ಟಿಕೆಟ್ ದರ ಇದೀಗ ದುಬಾರಿ ಆಗ್ತಾರೆ. ಖಾಸಗಿ ಬಸ್ಗಿಂತ 20% ರಿಂದ 40% ಟಿಕೆಟ್ ದರ ಏರಿಕೆಯಾಗಿದೆ. ಸರಣಿ ರಜೆ ದಿನದಂದೇ ಗ್ರಾಹಕರ ಜೇಬಿಗೆ ಕನ್ನ ಹಾಕಿದೆ ಕೆಎಸ್ಆರ್ಟಿಸಿ. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ಹೆಚ್ಚಾಯಿತು, ಖಾಸಗಿ ಬಸ್ ಟಿಕೆಟ್ ಹೆಚ್ಚಾಯಿತು, ಹಾಲಿನ ದರ ಹೆಚ್ಚಾಯಿತು, ನೀರಿನ ದರ ಹೆಚ್ಚಾಗುತ್ತೆ, ಕರೆಂಟ್ ಬಿಲ್ ಕೂಡ ಹೆಚ್ಚಾಯಿತು, ಕಸದ ಮೇಲೂ ಕೂಡ ಟ್ಯಾಕ್ಸ್. ಹಾಗಾದ್ರೆ ಬಾಕಿ ಉಳಿದಿರೋದೇನು? ಜನಸಾಮಾನ್ಯರ ಮುಂದಿರುವ ಅತಿ ದೊಡ್ಡ ಪ್ರಶ್ನೆಯೇ ಇದು. ಉಚಿತ ಗ್ಯಾರಂಟಿಗಳ ಭರವಸೆಯೊಂದಿಗೆ ಬಂದ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಮೇಲೆ ಪ್ರತಿನಿತ್ಯ ಒಂದಲ್ಲ ಒಂದು ವಸ್ತು ಹಾಗೆ ಸೇವೆಗಳ ಬೆಲೆಯನ್ನ ಏರಿಕೆ ಮಾಡುವ ಬರೆಯನ್ನ ಹಾಕ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷ ಬಿಜೆಪಿ ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಸರ್ಕಾರದ ಈ ನಡೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಜನಸಾಮಾನ್ಯರ ಬವಣೆ, ವಿರೋಧ ಪಕ್ಷದ ಯಾತ್ರೆ ಎರಡಕ್ಕೂ ಕ್ಯಾರೆ ಎನ್ನದ ಸರ್ಕಾರ ನಿರಂತರವಾಗಿ ಬೆಲೆಯನ್ನ ಏರಿಸುತ್ತಲೇ ಸಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ, ಖಾಸಗಿ ಬಸ್ಗಳ ಮಾಲೀಕರು ಎಚ್ಚರಿಕೆ ಕೊಡ್ತಿದ್ದಾರೆ ಟಿಕೆಟ್ ದರ ಹೆಚ್ಚು ಮಾಡಬೇಕಾಗತ್ತೆ ಅಂತ. ಆದ್ರೆ ಅದಕ್ಕೆ ದುಪ್ಪಟ್ಟು ಅನ್ನೋ ರೀತಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ಗಳು ಹೆಚ್ಚಾಗ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಈ ಹಿಂದೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ದರ ಏರಿಕೆ ಆಗಿದೆ. ಆ ದರನೇ ನಿಗದಿ ಮಾಡಬೇಕಿತ್ತು. ಬಟ್ ಇದೀಗ ಲಾಂಗ್ ವೀಕೆಂಡ್ ಬಂದಿರುವ ಕಾರಣಕ್ಕೆ ಏಕಾಏಕಿ 20% ಕೆಎಸ್ಆರ್ಟಿಸಿ ದರ ಏರಿಕೆ ಆಗಿದೆ. ಯಾಕಂದ್ರೆ ನಾಳೆ ಮಹಾವೀರ ಜಯಂತಿ ಇದೆ. ಶುಕ್ರವಾರ ಒಂದು ರಜೆ ಹಾಕೊಂಡ್ಬಿಟ್ರೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ, ಭಾನುವಾರ ರಜೆ, ಸೋಮವಾರ ಅಂಬೇಡ್ಕರ್ ಜಯಂತಿ, ಈಗ ಸಾಲು ಲಾಂಗ್ ವೀಕೆಂಡ್ ಇದೆ. ಹೀಗಾಗಿ ಸಾಕಷ್ಟು ಜನ ಇವತ್ತು ತಮ್ಮ ಊರುಗಳತ್ತ ಹೋಗ್ತಾರೆ. ಹೀಗಾಗಿ ಇದೇ ಅಡ್ವಾಂಟೇಜ್ ಪಡೆದುಕೊಂಡಿರುವ ಕೆಎಸ್ಆರ್ಟಿಸಿ 20% ದರ ಏರಿಕೆ ಮಾಡಿದ್ದಾರೆ. ನಾನು ಹೇಳ್ತೀನಿ ನಿಮಗೆ, ಬೆಂಗಳೂರು ಟು ಹುಬ್ಳಿ ಎಸಿ ಸ್ಲೀಪರ್ ಸಾಮಾನ್ಯ ದರ 100 ರೂಪಾಯಿ ಇತ್ತು. ಇಂದಿನ ಟಿಕೆಟ್ ದರ 1350 ರೂಪಾಯಿ ಇದೆ. ನಾನ್ ಎಸಿ ಸ್ಲೀಪರ್ 800 ರೂಪಾಯಿ ಇತ್ತು, 1100 ರೂಪಾಯಿ ಆಗಿದೆ. ಆದ್ರೆ ಖಾಸಗಿ ಬಸ್ ದರ 800 ರಿಂದ 1000 ರೂಪಾಯಿ ಇದೆ. ಈಗ ಹಲವು ಜಿಲ್ಲೆಗಳಿಗೆ 20% ದರ ಏರಿಕೆ ಆಗಿದೆ. ಖಾಸಗಿ ಬಸ್ಗಳ ದರ ಕಡಿಮೆ ಆಗಿದೆ. ಒಂದ್ ಕಡೆ ರಾಮಲಿಂಗ ಹೇಳ್ತಾರೆ, ನಾವು ಆ ಖಾಸಗಿ ಬಸ್ ದರ ಏರಿಕೆ ಮಾಡ್ತಿದ್ರೆ ಸರ್ ಏನಾದ್ರೂ ಕ್ರಮಕ್ಕೆ ಮುಂದಾಗ್ತದೆ ಅಂತ ಕೇಳಿದ್ರೆ, ನಮ್ ಬಸ್ಗೆ ಬನ್ನಿ, ನಮ್ದು ಒಂದೇ ದರ ಇರ್ತಂತಿದ್ರೆ. ಬಟ್ ಇದೀಗ ಏಕಾಏಕಿ ದರ ಏರಿಕೆ ಮಾಡಿದ್ರೆ 20%. ಈಗ ಎಲ್ಲೇ ಒಂದ್ ಕಡೆ ಕೆಎಸ್ಆರ್ಟಿಸಿ ಜನರ ಮೇಲೆ ಮತ್ತಷ್ಟು ಹೊರೆ ಆಗ್ತಿದೆ. ಯಾಕಂದ್ರೆ ಈ ಹಿಂದೆ 15% ದರ ಏರಿಕೆ ಮಾಡಿದೆ, ಆ ದರ ಮಾತ್ರ ನಿಗದಿ ಆಗಿದೆ. ಬಟ್ ಇದೀಗ ಏಕಾಏಕಿ ದರ ನಿಗದಿ ಮಾಡಿದ್ದು ಒಂದ್ ಕಡೆ ಸಾರ್ವಜನಿಕರು ಪ್ರಯಾಣಿಕರು ಆಕ್ರೋಶ ಹೊರಹಾಗ್ತಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.